ಈಗಾಗಲೇ ಗುರುಗಳು ಹೇಳ್ಯಾರ, ಬಹುಶಃ ಡಿಸೆಂಬರ್ 9ಕ್ಕೆ ಕರ್ನಾಟಕ ವಿಧಾನಸಭೆ ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗ್ತಿದೆ. ಒಂದು ವೇಳೆ 9ರ ದಿನಾಂಕವನ್ನು ಬದಲಾವಣೆ ಮಾಡಿದ್ರು ಸಹಿತ ಯಾವ ದಿನಾಂಕ ಬದಲಾವಣೆ ಮಾಡ್ತಾರೋ ಅದರ ಮರುದಿವಸದಿಂದ ನಮ್ಮ ಹೋರಾಟ ಬೆಳಗಾವಿ ಅಧಿವೇಶನದಲ್ಲಿ ಪ್ರಾರಂಭ ಆಗ್ತದೆ. ಹೊರಗಡೆ ನಮ್ಮ ಸಮುದಾಯದ ವಕೀಲರು, ರೈತರು, ಸಮಾಜ ಜನರ ಎಲ್ಲ ಸೇರ್ತಾರೆ. ಒಳಗೆ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇದ್ದಂಥ ಯಾರದರ ಶಾಸಕರು ನಾವು ಒಳಗೆ ಹೋರಾಟ ಮಾಡ್ತೀವಿ. ಸಮಾಜಕ್ಕೆ ಇದಕ್ಕೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನೊಳಗೆ ನೋಡ್ರಿ, ಅಂತಿಮ ಅನ್ನೋಂಥದ್ದಕ್ಕೆ ಅದು ಮೀಸಲಾತಿ ಕೊಟ್ಟ ಮ್ಯಾಗೇ ಅಂತಿಮ ಆಗೋದು. ಅಲ್ಲಿ ತನಕ ಹೋರಾಟ ಇರೋದೆ. ಸ್ವಾಮಿಗಳು ಒಂದು ಮಾತು ಹೇಳಿದ್ರು, ಸಿದ್ದರಾಮಯ್ಯನವರು ಸ್ಪಂದನೆ ಕೊಟ್ಟಿಲ್ಲ ಅಂತ. ಈ ಸರ್ಕಾರದಾಗ ನಿಮ್ಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆಯಾ? ಅದಕ್ಕೆ ಈ ಹೋರಾಟ ಇಟ್ಟು ಉಗ್ರ ರೂಪಕ್ಕೆ ನಾ ಇಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಗಂಭೀರವಾದ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಜೊತೆಗೆ, ನಮ್ಮ ಸಮುದಾಯದ ಜೊತೆಗೆ ಚೆಲ್ಲಾಟ ಆಡಿದ್ರೆ, ಬೆಳಗಾವಿ ಅಧಿವೇಶನದಲ್ಲಿ ಏನಾದರೂ ಅನಾಹುತ ಆದರೆ ನಿಮ್ಮ ಸರ್ಕಾರ ನೀವು ಕಾರಣ ಆಗ್ತೀರ ಅಂತೇಳಿ ನಾನು ಎಚ್ಚರಿಕೆ ಕೊಡ್ತೇನೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸರ್ಕಾರ ತಕ್ಷಣ ಸ್ಪಂದನೆ ಮಾಡಿ ನಮ್ಮ ಮೀಸಲಾತಿಯನ್ನು ಘೋಷಣೆ ಮಾಡಬೇಕು. ಮಾಡದೆ ಏನೋ 4 ಮಂದಿ ಯಾರ್ದು ಮಾತು ಕೇಳಿ ಅಲಕ್ಷ್ಯ ಮಾಡಿದ್ರೆ ಅದರ ಗಂಭೀರ ಪರಿಣಾಮ ಆದರೆ ಅದಕ್ಕೆ ನೀವೇ ಜವಾಬ್ದಾರಿ. ಸರ್, ಈಗ ಇನ್ನೊಂದು ಕಡೆ ಈಶ್ವರಪ್ಪನವರು ಕ್ರಾಂತಿವೀರ ಬ್ರಿಗೇಡ್ ಘೋಷಣೆ ಮಾಡಿ ನಿಮ್ಮ ಪಕ್ಷದಲ್ಲಿ ಈಗ ನಮ್ಮ ಪಕ್ಷದಲ್ಲಿ ಇಲ್ಲ. ಅವರು ನಿಮ್ಮ ಜೊತೆಗೂ ಓಡಾಡ್ತಿದ್ರು ಇಲ್ಲ. ನಾವು ನೋಡ್ರಿ, ನಾವು ಈಶ್ವರಪ್ಪನವರು ನಮ್ಮ ಪಕ್ಷದ ನಾಯಕರೇ ಇದ್ದರು. ನಾವು ನಮ್ಮ ಪಕ್ಷದ ಹಿಂದೆ ಇರ್ಬೋದು, ಮುಂದೆ ಬರ್ಬೋದು, ಅವ್ರ ಜೋಡ ಇರ್ತೀವಿ ನಾವು. ಆದರೆ ನಾವು ಸಿದ್ದರಾಮಯ್ಯ ಜೋಡ ರಾತ್ರಿ ಹೋಗಿ, DK ಶಿವಕುಮಾರ್ ಜೋಡ ರಾತ್ರಿ ಹೋಗಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಾವು ಮಾಡೋದಿಲ್ಲ. ಹಿಂದೂ ಪರವಾಗಿ ಯಾರೇ ಮಾತಾಡ್ತಿದ್ರು, ಕಾಂಗ್ರೆಸ್ನಾಗೂ ಹಿಂದೂ ಪರವಾಗಿ ಮಾತಾಡ್ತಿದ್ರು. ವಕಫ್ ಕಾನೂನನ್ನು ಪೂರ್ತಿ ರದ್ದು ಮಾಡಬೇಕಂತ ಕಾಂಗ್ರೆಸ್ನಾಗಿದ್ದರು. ಅವ್ರನ್ನ ನಾವು ನಮ್ಮ ಮಿತ್ರರ ತಿಳ್ಕೊತೀವಿ. ಏನು ಕವಲೆ ಹಾದಿ ಅಲ್ರಿ, ನಮ್ಮದು ಒರಿಜಿನಲ್ ಹಾದಿ. ಅದು ಕೆಲವೊಂದು ಬ್ರಿಡ್ಜ್ ಡ್ಯಾಮ ಮಾಡ್ಯಾಕ ಒಂದು ಸೈಡ್ ರೋಡ್ ಮಾಡಿರ್ತಾರಲ್ರಿ, ಅದು ಸೈಡ್ ರೋಡು. ಇದು ನಮ್ಮದು ಮೇನ್ ರೋಡ್ ರೀ. 3 ತಂಡಗಳು ಮಾಡಿದ್ದಾರೆ, ತಾವು ಒಂದು 30 ತಂಡ ಮಾಡಿರಿ. 3 ತಂಡ ಮಾಡಿ ರಾಜ್ಯಾಧ್ಯಕ್ಷನೇ ಎಲ್ಲ ಜಿಲ್ಲೆಗೆ ಹೋಗೋದಿಲ್ಲ. ಏನು ಮಾಡೋರು? ನಾವು ಎಲ್ಲ ಜಿಲ್ಲೆಗೆ ಹೋಗ್ಲಾಕತ್ತೀವಿ. ನಮ್ಮ ಟೀಮ್ ಒಂದೊಂದು ದಿವಸ ಪೂರ್ತಿ ಆ ಜಿಲ್ಲೆದಾಗ ಇರ್ತೀವಿ. ಇನ್ನೂ ಗಂಭೀರ ಆಗ್ಲಕತ್ತೈತಿ ಒಕ್ಕಪ್ಪದು, ಇನ್ನೂ ಸಮಸ್ಯೆ ಗಂಭೀರ ಆಗ್ಲಕತ್ತದ. ಇನ್ನೂ ಈಗ ಜನರು ಗೊತ್ತಾಗ್ಲಕತ್ತೈತಿ. ನೋಡ್ರಿ, ನಿನ್ನೆ ಚಿಂತಾಮಣಿ ಒಳಗೆ ದಲಿತ ರೈತರು ತಾವು ಉಳಿಮೆ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ವಕಫ್ ಅಧಿಕಾರಿಗಳು ಬಂದು, ಪೊಲೀಸರು ಬಂದು ಗುಂಡಾಗಿರಿ ಮಾಡ್ಯಾರ ರೈತರ ಹೊಲದಲ್ಲಿ. ಅಂದರೆ ರೈತರು ಸಹ ಇವತ್ತು ಜಾಗೃತಿ ಆಗ್ತಾಯಿದ್ದಾರೆ. ಇದೇ ಹಾವೇರಿಯಲ್ಲಿ ಕಡ್ಕೊಳ್ಳೋತ್ತೇಳಿ ಒಂದು ಗ್ರಾಮದಲ್ಲಿ ಇಡೀ ದೇವಸ್ಥಾನ, ಕೆರೆ ಎಲ್ಲನೂ ವಕಫ್ ಹತ್ತಿದ್ದಿಂದ ರೈತರು ಹೋಗಿ ಹೊಡೆದಾರ. ಮತ್ತು ಹಿಂಗೆ ಇವ್ರು ಏನಾರು ಜಮೀರ್ ಅಹ್ಮದ್ ಖಾನು, ಸಿದ್ದರಾಮಯ್ಯ ಸಾಬ್ರ ಪರವಾಗಿ ನಿತ್ರ ಇವ್ರನ್ನೂ ರಸ್ತೆ ಮೇಲೆ ಅಡ್ಡಾಡಕ್ಕೆ ಬಿಡೋದಿಲ್ಲ ಜನ, ರೈತರು. ನೀವೇನಾರು ತಿಳ್ಕೊಂಡಿರ್ಬೇಕು. ಹಿಂದೂಗಳು ಶಾಂತ ಅದಾರ, ಸಾಬ್ರೆ ಉಗ್ರದಾರ್ತಾರೆ. ಶಿವಾಜಿ ಮಹಾರಾಜರು ನಮ್ಮಲ್ಲಿ ಅದಾರ, ಚೆನ್ನಮ್ಮನೂ ಅದಾರ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅದಾರ. ಬತ್ತಂದ್ರೆ ಎಲ್ಲ ಕಟ್ಟಿತಾರೆ. ಅದಕ್ಕೆ ಹುಷಾರ್ಲೆ 74ನೇ ಏನು ಇದು ಐತಲ್ಲ ನೋಟಿಫಿಕೇಷನ್ ರದ್ದು ಮಾಡಬೇಕು. ಸಿದ್ದರಾಮಯ್ಯನವರು ಇನ್ನೂ ನೋಟಿಸ್ ವಾಪಸ್ ತಗೊಂಡಾರ, ಆದರೆ ಎಲ್ಲೂ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಆದೇಶ ಆಗೈತ್ರಿ. ನೋಟಿಸ್ ಇಲ್ಲಾರ್ದೇ ಕೆಲವೊಂದು ವಕಫ್ ತೀರ್ಸ್ಯಾರ ನೋಡ್ರಿ. ಇವ್ರು ಯಾವಾಗಿನ ಆದೇಶ? ಸ್ವಲ್ಪ ಇಲ್ಕಂದ್ರೆ ನೀನೇ ಬಂದು ಯಾವಾಗಿನ ಆದೇಶದು? ಆ ಆದೇಶಕ್ಕೆ ಏನಾರು ವ್ಯಾಲ್ಯೂ ಐತ್ರೆ? ಹಿಂದೆ ಯಾರಿಗೂ ಗುರ್ತಿಲ್ಲಾರ್ದೇ ಪಾಪ ರೈತರು ಹೊಲದ ಮ್ಯಾಗ ವಕಫ್ ಇಟ್ಟಾರ. ಅದು ಎಲ್ಲ ಹೋಗ್ಬೇಕು, ಹೊಟ್ಟೆ ಕ್ಲೀನ್ ಇರ್ಬೇಕು ರೈತನ. ಹಾಂ, ಅದು 74ರ ಗೆಜೆಟ್ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಬೇಕು. ಯಾವುದೇ ರೈತ ಮನೆ, ಮಠ, ಮಂದಿರ ಯಾವುದ್ರ ಮ್ಯಾಗೂ ವಕಫ್ ಇದ್ದರೆ ಅದು ಎಲ್ಲ ಕ್ಲೀನಾಗಿ ಉತ್ತರಿಸಬೇಕು. ಇವತ್ತು ರೈತ ಅಲ್ಲಿ ಹೋಗಿ ಉತ್ತಾರಿ ತೆಗೆದ್ರೆ ಎಲ್ಲೂ ವಕಫ್ ಅದ 11ನೇ ನಂಬರ್ ಕಾಲಮ್ದಾಗ ಐತೆ, ಅದು ಎಲ್ಲೂ ಇರಬಾರ್ದು. ಆ ರೀತಿ ಒಂದು ಭರವಸೆ ಕೊಡದೇ ಇದ್ರೆ ಇದು ದೊಡ್ಡ ಅನಾಹುತ ಕರ್ನಾಟಕದಲ್ಲಿ. ಹೋರಾಟ ಮಾಡುವವರ ಮೇಲೆ FIR ಮಾಡ್ತಾರೆ. ಹೋರಾಟ ಮಾಡುವವರ ಮೇಲೆ FIR ಮಾಡ್ತಾರೆ. ಈಗ ರೈತ ಆತ್ಮಹತ್ಯೆ ವಕ್ಫ್ ಅಂತ ನಮೂದಾಗಿತ್ತು, ಅದನ್ನು ತೇಜಸ್ವಿ ಸೂರ್ಯ ಅವರು ಪ್ರಶ್ನೆ ಮಾಡಿದ್ರು, ಅವ್ರ ಮೇಲೆ FIR ಆಯ್ತು. ಇಲ್ಲ, ಮಾಡಲಿ ಅವ್ರು ಎಷ್ಟು ಬೇಕಾದ್ರೆ ಕೇಸ್ ಹಾಕಲಿ. ನನ್ನ ಮ್ಯಾಗ 38 ಕೇಸ್ ಹಾಕ್ಯಾರ. ಮನೆ ಸಿಗ್ಗಾಂವದಾಗ ಇನ್ನೂ ಹೊರಗೆ ಬಿದ್ದಲ್ಲಿ ಇನ್ನೂ 8 ಹಾಕ್ಯಾರ ಅನ್ನೋದು ನೋಡೋಣ. ಹಾಕಿಲ್ಲ ಅವ್ರು.
ಅವ್ರು ಎಷ್ಟು ಹಾಕ್ತಾರೆ ಹಾಕಲಿ, ಮುಂದೆ ನಮ್ಮದೇ ಸರ್ಕಾರ ಬರ್ತೈತಿ. ಯಾರು ರೈತರು ಅಂಜೋದು ಬೇಡ, ಯಾರು ಅಂಜೋದು ಬೇಡ. ಎಲ್ಲ ಕೇಸ್ ಮೊದಲೇ ಕ್ಯಾಬಿನೆಟ್ನಾಗೆ ನಾವು ವಾಪಸ್ ತಗೋತೀವಿ. ರೇಣುಕಾಚಾರ್ಯ ಏನು ತಮ್ಮ ಬಗ್ಗೆ ಇದು ಮಾಡ್ತಾರೆ? ಯಾರು ನನಗೆ ಗೊತ್ತಿಲ್ಲರವ, ಅವ್ರ ಬಗ್ಗೆ ನಾ ಮಾತಾಡ್ತೀನಿ. ರೇಣುಕಾಚಾರ್ಯ ಬಗ್ಗೆ